ವಾಯು ವಿಹಾರಿಗಳ ನೆಚ್ಚಿನ ತಾಣವಾಗಿರುವಂತಹ ಲಾಲ್ಬಾಗ್ ಬಗ್ಗೆ ಇನ್ನು ತೋಟಗಾರಿಕೆ ಇಲಾಖೆ ಯಾಕೋ ನಿರ್ಲಕ್ಷ್ಯವನ್ನ ವಹಿಸಿದಂತೆ ಕಾಣಿಸ್ತಾ ಇದೆ. ಇತಿಹಾಸದ ಕಥೆಯನ್ನು ಸಾರುವಂತಹ ಕಟ್ಟಡವೊಂದರ ಬಗ್ಗೆ ಗಮನ ಹರಿಸದೆ ಮೂಲೆ ಗುಂಪು ಮಾಡಲಾಗಿರುವಂಥದ್ದು. ಜನರ ನೆಚ್ಚಿನ ಬಿಲ್ಡಿಂಗ್ ಇದೀಗ ಪಾಳು ಬಿದ್ದಿದ್ದು ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಜೀವ ಕಳೆದುಕೊಂಡಿದೆ ಲಾಲ್ಬಾಗ್ನ ಮತ್ಸ್ಯಾಲಯ. ಬೆರಕು ಬಿಟ್ಟ ಕಟ್ಟಡ, ಕಣ್ಮರೆಯಾದ ಬಣ್ಣ ಬಣ್ಣದ ಮೀನುಗಳು. ಬೆಂಗಳೂರು ಮಂದಿಗೆ ಸಸ್ಯಕಾಶಿ ಲಾಲ್ಬಾಗ್ ಅಂದ್ರೆ ಏನೋ ಖುಷಿ. ಅದ್ರಲ್ಲೂ ವಾಯುವಿಹಾರಿಗಳ ಫೇವರಿಟ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದಲ್ಲ ಒಂದು ವಿಶೇಷತೆಗಳಿಂದ ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇರುತ್ತೆ. ಆದ್ರೆ ಲಾಲ್ಬಾಗ್ ಮೇಲೆ ಪ್ರವಾಸಿಗರಿಗೆ ಇರುವಷ್ಟು ವ್ಯಾಮೋಹ ತೋಟಗಾರಿಕೆ ಇಲಾಖೆಗೆ ಇಲ್ಲ ಎಂಬುದು ಈ ಒಂದು ಕಟ್ಟಡ ದುಸ್ಥಿತಿಯಿಂದ ಬಯಲಾಗಿದೆ. ಹೌದು, ಲಾಲ್ಬಾಗ್ನಲ್ಲಿ 1987ರಲ್ಲಿ ನಂಜಪ್ಪ ಸ್ಮಾರಕ ಭವನ ಎಂಬ ಹೆಸರಿನಲ್ಲಿ ಸುಂದರವಾದ ಮತ್ಸ್ಯಾಲಯವನ್ನ ನಿರ್ಮಿಸಲಾಗಿತ್ತು. ಆದರೆ ತೋಟಗಾರಿಕೆ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಮತ್ಸ್ಯಾಲಯದ ಕಟ್ಟಡ ಪಾಳು ಬಂಗಲಿಯಾದಂತಿದೆ. ಕಳೆದ ಸುಮಾರು ವರ್ಷಗಳಿಂದ ಈ ಮತ್ಸ್ಯಾಲಯದ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿ ಕಟ್ಟಡ ಸಂಪೂರ್ಣ ಬಿರುಕು ಬಿದ್ದಿದ್ದು ಇಂದೋ ನಾಳೆಯೋ ಎಂಬ ಪರಿಸ್ಥಿತಿ ತಲುಪಿದೆ. ಬಣ್ಣ ಬಣ್ಣದ ಮೀನುಗಳು ಕಣ್ಮರೆಯಾಗಿ ಪ್ಲಾಸ್ಟಿಕ್ ಅವಶೇಷಗಳು ಕಟ್ಟಡ ಒಳಗೆ ತುಂಬಿರೋದು ಲಾಲ್ಬಾಗ್ಗೆ ಕಪ್ಪು ಚುಕ್ಕಿಯಾಗಿದೆ. ಸುಮಾರು 5-6 ಬಹಳಷ್ಟು ಹಳೆಯ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂಥದ್ದು, ಆ ನಂತರದಲ್ಲಿ ಕಟ್ಟಿದಂಥ ಪುರಾತನ ಕಟ್ಟಡಗಳಿದ್ವು. ಅವುಗಳಲ್ಲಿ 5 ಕಟ್ಟಡಗಳನ್ನ ನಾವು ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ, ಪುರಾತತ್ವ ಇಲಾಖೆಯ ಸಹಕಾರ ಮತ್ತು ಕೆಲವು ಪರಿಣಿತರ ಸಲಹೆಯನ್ನು ಆಧರಿಸಿ ಎಲ್ಲ 5 ಕಟ್ಟಡಗಳನ್ನು ಕೂಡ ಸಂರಕ್ಷಣೆ ಮಾಡಿದ್ದೀವಿ. ಆದರೆ ಈ ಒಂದು ಮತ್ಸ್ಯಾಲಯ ಕಟ್ಟಡ ಏನಿದೆ, ಮೊದಲು ಅಲ್ಲಿ ಮತ್ಸ್ಯಾಲಯ ನಡೀತಾ ಇತ್ತು. ಆ ಕಟ್ಟಡ ಶಿಥಿಲ ಆದ್ದರಿಂದ ಅದನ್ನು ಆ್ಯಕ್ಚುಲಿ ನಾವು ಸ್ಥಗಿತಗೊಳಿಸಿದ್ದೀವಿ. ಮತ್ತು ಆ ಕಟ್ಟಡವನ್ನು ಪುನರುಜ್ಜೀವನ ಮಾಡಬೇಕೆ ಅಥವಾ ಕೆಡವಿ ಕಟ್ಟಬೇಕೆ ಅಂತಕ್ಕಂಥದ್ರ ಬಗ್ಗೆ ಸಿವಿಲ್ ಏಡ್ ಟೆಕ್ನೋಕ್ರಾಟಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅವರಿಂದ ಒಂದು ತಾಂತ್ರಿಕ ವರದಿಯನ್ನು ತೆಗೆದುಕೊಂಡಿದ್ದೇವೆ. ಸೊ ಆ ತಾಂತ್ರಿಕ ವರದಿಯನ್ವಯ ದೀರ್ಘಕಾಲದ ಬಾಳಿಕೆಯ ಈ ಒಂದು ಥಿಯರಿಟಿಕಲಿ ರೆಸ್ಟೋರೇಷನ್ ಇಸ್ ಪಾಸಿಬಲ್, ಆದರೆ ಥಿಯರಿಟಿಕಲ್ ಪ್ರಾಕ್ಟಿಕಲ್ ದೃಷ್ಟಿಯಿಂದ ಅದನ್ನು ಕೆಡವಿ ಹೊಸದಾಗಿ ಕಟ್ಟೋದು ಸೂಕ್ತ ಅಂತಕ್ಕಂಥ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕಟ್ಟಡದ ತುಂಬೆಲ್ಲ ಗಿಡ ಗಂಟಿ ಬೆಳೆದಿದ್ದು ಲಾಲ್ಬಾಗ್ ಉದ್ಯಾನದಲ್ಲಿ ಸಣ್ಣ ಕಾಡು ನಿರ್ಮಾಣವಾಗಿರುವಂತೆ ಭಾಸವಾಗ್ತಾ ಇದೆ. ಇದರ ಬಗ್ಗೆ ತೋಟಗಾರಿಕಾ ಇಲಾಖೆ ಬರೀ ಸಮಿತಿ ರಚಿಸಿ ಸುಮ್ಮನಾಗಿದ್ದು ದುರಸ್ತಿ ಬಗ್ಗೆ ಚಿಂತನೆ ಕೂಡ ನಡೆಸದೇ ಇರೋದೇ ವಿಪರ್ಯಾಸ. ಮತ್ಸ್ಯಾಲಯ ನೋಡೋಕೆ ಬರ್ತಿರೋ ಸಾರ್ವಜನಿಕರಲ್ಲಿ ನಿರಾಸೆ ಹೆಚ್ಚಾಗಿದ್ದು ಆದಷ್ಟು ಬೇಗ ಮತ್ಸ್ಯಾಲಯಕ್ಕೆ ಮರುಜೀವ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ಸರ್, ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಈಗೆಲ್ಲ ಆಳು ಬಿದ್ದಿದೆ. ಅಂದರೆ ಈಗ ನಮ್ಮ ಹುಡುಗರು ತೋರಿಸೋದಾಗಿರ್ಬೋದು, ಆಮೇಲೆ ಯಾವ ವೆರೈಟಿ ಇದೆ ಅಂತ ಜನಗಳಿಗೆ ಒಂದು ತಿಳುವಳಿಕೆ ಇರ್ತಾ ಇತ್ತು, ಏನೇನು ನಮ್ಮಲ್ಲಿ ಲಭ್ಯ ಆಗುತ್ತೆ ಅಂತ. ಈಗೆಲ್ಲ ಹಾಳಾಗಿಬಿಟ್ಟಿದೆ. ಅದರಿಂದ ಒಂಥರ ಕಪ್ಪು ಚುಕ್ಕೆ ಥರ ಲಾಲ್ಬಾಗಿಗೆ ಅಲ್ಲೇನು ಎಲ್ಲ ಹಾಳಾಗಿ ಬಿಲ್ಡಿಂಗ್ ಎಲ್ಲ ಬೀಳೋ ರೀತಿ ಇದೆ. ಮುಂದೆ ಆದರೂ ಅದನ್ನ ತೋಟಗಾರಿಕೆ ಇಲಾಖೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಚೆನ್ನಾಗಿ ತೋರಿಸ್ಬೇಕಂತ. ಅನ್ಸೇಫ್ಟಿ ಇದೆ. ಇಲ್ಲ ಅದನ್ನ ಹೊಡೆದಾಕ್ಬಿಟ್ಟು ಹೊಸದಾರ ಕಟ್ಸ್ಬೇಕು, ಇಲ್ಲಾಂದ್ರೆ ತೆಗೆದ್ಬಿಟ್ಟು ಬೇರೆ ಏನಾರ ಡೆವಲಪ್ ಮಾಡಬೇಕು ಆ ಪ್ಲೇಸಲ್ಲಿ. ಒಟ್ನಲ್ಲಿ ಲಾಲ್ಬಾಗ್ ಸೌಂದರ್ಯಕ್ಕೆ ಈ ಕಟ್ಟಡ ಕಪ್ಪು ಚುಕ್ಕಿಯಾಗಿದ್ದು ಆದಷ್ಟು ಬೇಗ ಸಾರ್ವಜನಿಕರ ಮನವಿಯಂತೆ ಹಳೆ ಕಟ್ಟಡಕ್ಕೆ ಹೊಸ ಹೊಳಪನ್ನ ತೋಟಗಾರಿಕೆ ಇಲಾಖೆ ನೀಡಲಿ ಅನ್ನೋದೇ ನಮ್ಮ ಆಶಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, BTV ನ್ಯೂಸ್, ಬೆಂಗಳೂರು.